ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇದರಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಕೊಡಗಿನಲ್ಲಿ, ಕರ್ನಾಟಕದ ಕಾಶ್ಮೀರ ಅಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಕೊಡಗಿನಲ್ಲಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅಪಾಯದಲ್ಲಿದೆಯಾ ನೂತನ ಗ್ಲಾಸ್ ಬ್ರಿಡ್ಜ್ ಅನ್ನುವಂತಹ ಪ್ರಶ್ನೆ. ಗ್ಲಾಸ್ ಬ್ರಿಡ್ಜ್ ಸಮೀಪದ ಪಿಲ್ಲರ್ ಬಳಿ ಮಣ್ಣು ಕುಸಿತವಾಗಿದೆ. ಅಬ್ಬಿ ಫಾಲ್ ಸಮೀಪ ನಿರ್ಮಾಣವಾಗಿರುವಂತಹ ಸ್ಕೈವಾಕ್ ಬ್ರಿಡ್ಜ್ ಇದು. ಕೆಳಭಾಗದಲ್ಲಿ ಭೂಕುಸಿತವಾಗಿ ಕಂಬಗಳು ಜಾರುವಂತಹ ಸಾಧ್ಯತೆ ಇದೆ. ಸದ್ಯ ಗ್ಲಾಸ್ ಬ್ರಿಡ್ಜ್ಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಯಾರಿಗೂ ಕೂಡ ಅವಕಾಶ ಇಲ್ಲ ಹೋಗೋದಕ್ಕೆ. ಕಾರಣ ಅಲ್ಲಿ ಭೂಕುಸಿತವಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಮಣ್ಣು ಜರಿದಿದೆ, ಭೂಮಿ ಕುಸಿತವಾಗಿದೆ ಅಂತೇಳಿ. ಹಾಗಾಗಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಈ ಸಂದರ್ಭದಲ್ಲಿ ಕೊಡಗಿನಲ್ಲಿರುವಂತಹ ಈ ಗ್ಲಾಸ್ ಬ್ರಿಡ್ಜನ್ನು ನೋಡೋದಕ್ಕೆ, ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೆದುಕೊಂಡು ಹೋಗಿ ಪ್ರಕೃತಿಯ ವಿಹಂಗಮ ನೋಟವನ್ನು ಸವಿಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಈಗ ಭೂಕುಸಿತವಾಗಿರೋದ್ರಿಂದ ಅಲ್ಲಿ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಕೊಡಗಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ದುಬಾರಿಯ ಸಾಕಾಣಿಯ ಶಿಬಿರಕ್ಕೆ ಪ್ರವಾಸಿಗರ ಎಂಟ್ರಿಯನ್ನು ಬಂದ್ ಮಾಡಲಾಗಿದೆ. ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಪ್ರವೇಶವನ್ನು ನಿರ್ಬಂಧಿಸಿರುವಂತಹದ್ದು ಜಿಲ್ಲಾಡಳಿತ. ನೀರಿನ ಹರಿವು ತಗ್ಗುವವರೆಗೂ ಕೂಡ ಬೋಟಿಂಗ್ ಅನ್ನು ಕೂಡ ನಿಷೇಧ ಮಾಡಲಾಗಿದೆ. ಇದೆಲ್ಲವೂ ಕೂಡ ಕೊಡಗು ಮಡಿಕೇರಿ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ. ಪ್ರವಾಸಿಗರು ಈ ಮಳೆಗಾಲದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಈ ಕಡೆ ಮುಖ ಮಾಡ್ತಾರೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯ ಹೊರ ದೇಶಗಳಿಂದಲೂ ಕೂಡ ಆಗಮಿಸ್ತಾರೆ. ಹಾಗಾಗಿ ಯಾವುದೇ ಅನಾಹುತಗಳು ಸಂಭವಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಜಿಲ್ಲಾಡಳಿತ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದರಲ್ಲಿ ಒಂದಿಷ್ಟು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನೋ ಎಂಟ್ರಿ ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಹೊರಡಿಸಿದೆ. ಧಾರಾಕಾರವಾಗಿ ಮಳೆ ರಾಜ್ಯದ ಹಲವು ಕಡೆಗಳಲ್ಲಿ ಸುರಿತಾ ಇದೆ. ಮುಂಗಾರು ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಇನ್ನೂ 3 ರಿಂದ 4 ದಿನಗಳ ಕಾಲ ಇದೇ ರಭಸ ಮಳೆ ಇರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಡ್ತಾ ಇದೆ. ಸಹಜವಾಗಿಯೇ ಉಕ್ಕಿ ಹರಿತಾ ಇದೆ ಕಾವೇರಿ. ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದು. ಭಾಗಮಂಡಲ ಟು ನಾಪೊಕ್ಲು ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿತ ಆಗಿದೆ. ಕಾರಣ ಮಳೆಯ ಪ್ರಮಾಣ ಅಷ್ಟು ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ನೀರಿನ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿಯೇ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಅದರಲ್ಲಿ ಈ ಭಾಗಮಂಡಲ ನಾಪೊಕ್ಲು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗಾಗಲೇ ಉತ್ತಮ ರೀತಿಯಲ್ಲಿ ಮಳೆ ಆಗ್ತಿದೆ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಕಳೆದ 2 ದಿನಗಳಿಂದ ಮಳೆ ಕೂಡ ಬಿರುಸಿಕೊಂಡಿರ್ತಕ್ಕಂಥದ್ದು. ಪರಿಣಾಮವಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ಕೂಡ ಉಕ್ಕಿ ಹರಿತಿರ್ತಕ್ಕಂಥದ್ದು. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡೋದು, ಪಬ್ಲಿಕ್ ಟಿವಿ ಕೂಡ ನೇರವಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮದ ಬಳಿ ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ನಾಪೊಕ್ಲು ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಕಡಿತಗೊಂಡಿರ್ತಕ್ಕಂಥದ್ದು. ರಸ್ತೆಯ ಮೇಲೆ ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಯಥೇಚ್ಛವಾಗಿ ಕಾವೇರಿ ಹರಿತಾ ಇದ್ದಾಳೆ. ಹೀಗಾಗಿ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದೇ ಮಾರ್ಗವನ್ನು ಕೂಡ ಬಳಸ್ಕೊಂಡು ಕೂಡ ಹೇಳ್ತಾ ಇದ್ದಾರೆ, ಸ್ಥಳೀಯ ಗ್ರಾಮಸ್ಥರು ಕೂಡ. ಹೀಗಾಗಿ ಈಗಾಗಲೇ ಇಲ್ಲಿ ಸಾಕಷ್ಟು ಯಾತ್ರಾರ್ಥಿಗಳು, ಬಗಂಡೇಶ್ವರ ಕ್ಷೇತ್ರಕ್ಕೆ ಯಾತ್ರಾರ್ಥಿಗಳು ಬರ್ತಾರೆ. ತಲಕಾವೇರಿಗೂ ಕೂಡ ಬರುವಂತಹ ಭಕ್ತರು ಕೂಡ ಇಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ತಾರೆ. ಆದರೆ ಪಾರ್ಕಿಂಗ್ ಮಾಡುವಂತ ಜಾಗ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಮಳೆಯ ನೀರು ಕೂಡ ಹೆಚ್ಚಾಗಿರೋದ್ರಿಂದ ಸಂಪೂರ್ಣವಾಗಿ ಇಲ್ಲೂ ಕೂಡ ಜಲವೃತ ಆಗಿರೋದ್ರಿಂದ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಅಸ್ತವ್ಯಸ್ತ ಆಗಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೆ ಯಾವ ರೀತಿ ಸಮಸ್ಯೆ ಎದುರಾಗ್ತಿತ್ತು? ಪ್ರತಿ ವರ್ಷ ಇದು ಭಾಗಮಂಡಲಕ್ಕೆ ಮಳೆ ಬರೋದು ಸಹಜ ಆಗಿದೆ. ಭಾಗಮಂಡಲದ ಜನತೆ ತೊಂದರೆಗಳನ್ನ ಅನುಭವಿಸೋದು ಸರ್ವಸಾಮಾನ್ಯ ಆಗಿತ್ತು. ಆದರೆ ಇತ್ತೀಚೆಗೆ ಒಂದು ಮೇಲ್ಸೇತುವೆಯನ್ನು ಮಾಡಿದ ಕಾರಣಕ್ಕೋಸ್ಕರ ಜನರಿಗೆ ಇವಾಗ ಹೊಳೆ ನೀರು ಅಷ್ಟು ಬಂದರೂ ಈಗ ಅದು ಜನರಿಗೊಂದು ಉಪಯೋಗಕ್ಕೆ ಬಂದಿದೆ ಮೇಲ್ಸೇತುವೆ. ಹಾಗೆಯೇ ಕಾವೇರಿ ನದಿ ಉಕ್ಕಿ ಹರಿತಾ ಇತ್ತು, ಆದರೆ ಅದು ಹೂಳಿಂದ ತುಂಬಿ ಹೋಗಿತ್ತು. ಆದರೆ ಮೊಟ್ಟನ ರವಿಲಾಯರ್ನವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಚೇರಂಗಾಲದಿಂದ ಸಣ್ಣ ಪುಲಿಕೊಟ್ಟು, ತಣ್ಣಿಮಾನೆಯಿಂದ ಸಣ್ಣ ಪುಲಿಕೊಟ್ಟುವರೆಗೂ ಕಾವೇರಿ ನದಿಯ ಮತ್ತು ಕನಿಕ ನದಿಯ ಹೂಳೆತ್ತಿದ ಕಾರಣಕ್ಕೋಸ್ಕರ ಇವತ್ತು ನೀರಿನ ಮಟ್ಟ ಕಡಿಮೆ ಇದೆ. ಬಂದ ನೀರೆಲ್ಲ ಚರಂಡಿ ಬಿಟ್ಟು ಕಾಂಕ್ರೀಟ್ ರಸ್ತೆ ಮೇಲೆ ಹೋಗ್ತಾ ಇದೆ. ಆ ವ್ಯವಸ್ಥೆ ಮಾತ್ರ ಚೆನ್ನಾಗಿ ಆಗಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿದರೆ, ಮೇಲ್ಸೇತುವೆ ಕೂಡ ನಿರ್ಮಾಣ ಮಾಡಿದರೆ ಇದು ಗ್ರಾಮಸ್ಥರಿಗೆ ಒಂದು ರೀತಿ ಖುಷಿಯ ವಿಚಾರ. ಆದರೆ ಕೆಳಭಾಗದಲ್ಲಿ
ಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡದೇ ಇರತಕ್ಕಂಥ ಕಾರಣದಿಂದ ಇದೀಗ ನೀರು ಸಂಪೂರ್ಣವಾಗಿ ಆಟೋ ಸ್ಟ್ಯಾಂಡು ಮತ್ತು ಏನು ಅಂಗಡಿ ಮುಂಗಟ್ಟುಗಳೇನಿದೆ ಅಲ್ಲಿ ನೀರು ಹೆಚ್ಚಾಗಿ ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಂದು ರೀತಿ ನಾಳೆ ಬೆಳಿಗ್ಗೆ ಆರೆಂಜ್ ಅಲರ್ಟ್ 8:30 ತನಕನೂ ಇರೋದ್ರಿಂದ ಜಿಲ್ಲೆಯ ಜನರು ಒಂದು ಕೊಂಚ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಈಗಾಗಲೇ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ರಾಜ್ಯದ ಬಹುತೇಕ ಕಡೆ ವರುಣನ ಅಬ್ಬರ ಜೋರಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಕಾಸರಗೋಡಿನ ಮಧೂರು ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಧೂರು ಸಿದ್ಧಿವಿನಾಯಕ ದೇವಸ್ಥಾನ ಮುಳುಗಡೆಯಾಗಿರುವಂತಹದ್ದು. ದ್ವೀಪದಂತಾಗಿದೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಭಕ್ತರು ಬರುವಂತಹ ಜಾಗ ಇದು. ಮೈದುಂಬಿ ಹರಿತಾ ಇದೆ ಮಧುವಾಹಿನಿ ನದಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಾಸರಗೋಡಿನ ದೇವಸ್ಥಾನವೊಂದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ದೇವಸ್ಥಾನದ ಒಳಗಡೆ ಪ್ರಾಂಗಣದಲ್ಲಿ ಆಳೆತ್ತರದ ನೀರು ನಿಂತಿರುವಂತಹದ್ದು. ಅದರಲ್ಲಿರುವಂತಹ ಒಂದು ಶ್ವಾನವನ್ನು ರಕ್ಷಿಸುವಂತಹ ಕೆಲಸವನ್ನು ಅಲ್ಲಿ ಸ್ಥಳೀಯರು ಕೂಡ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕರಾವಳಿ ಭಾಗದಲ್ಲಿ ಮಳೆ ತಂದಂತಹ ಅವಾಂತರ. ಕಾಸರಗೋಡಿನಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ತಾ ಇದೆ. ತಗ್ಗು ಪ್ರದೇಶದಲ್ಲಿದ್ದಂತಹ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನಕ್ಕೆ ನೀರು ನುಗ್ಗಿ ಜಲದಿಗ್ಬಂಧನಕ್ಕೊಳಗಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಟೀಲಿನಲ್ಲಿ ಭೋರ್ಗರಿತಾ ಇದೆ ನಂದಿನಿ ನದಿ. ದುರ್ಗಾ ಪರಮೇಶ್ವರಿ ದೇಗುಲದ ಮುಂದೆ ಹರಿಯುವಂತಹ ನದಿ ಇದು. ಈ ನದಿಯ ತುಂಬ ಈಗ ನೀರು ಹರಿತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಇದು ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಬಹುತೇಕ ಕಡೆಗಳಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದು ನಂದಿನಿ ನದಿ. ಇದು ಪರಮೇಶ್ವರಿ ದೇಗುಲದ ಮುಂದಿರುವಂತಹ ನದಿ ಇದು. ಅದು ಈಗ ಭೋರ್ಗರಿತಾ ಇದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ನಂದಿನಿ ಮೈದುಂಬಿ ಹರಿತಾ ಇರುವಂಥದ್ದು. ಇನ್ನು ಪುತ್ತೂರು ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಇನ್ನು 3 ರಿಂದ 4 ದಿನಗಳ ಕಾಲ ಇದೇ ಸತತ ಮಳೆ ಸುರಿಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಅಪಾಯದ ಅಂಚಿನಲ್ಲಿ ಗುಡ್ಡ ಪ್ರದೇಶದ ಮನೆಗಳಿರುವಂತಹದ್ದು. ಪುತ್ತೂರಿನ ಸಿಂಗಾಣಿಯಲ್ಲಿ ಆತಂಕದಲ್ಲಿ ನಿವಾಸಿಗಳಿದ್ದಾರೆ. ಮಣ್ಣಿನ ದಿಬ್ಬ ಕುಸಿದು ಅಪಾಯದ ಅಂಚಿನಲ್ಲಿ ಮನೆಗಳಿರುವಂತಹದ್ದು. ಸಿಂಗಾಣಿ ಪ್ರದೇಶಕ್ಕೆ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಭೇಟಿ ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ಆಗಿರುವಂತಹ ಅನಾಹುತ, ಭಾರೀ ಮಳೆ, ಇದರಿಂದ ಈಗ ಹಲವು ನಿವಾಸಿಗಳು ಆತಂಕದಲ್ಲಿದ್ದಾರೆ. ಕಾರಣ ಇವರೆಲ್ಲರೂ ಕೂಡ ಈ ಗುಡ್ಡ ಪ್ರದೇಶದಲ್ಲಿ ವಾಸಿಸುವವರು. ಈಗ ಸಹಜವಾಗಿಯೇ ಮಳೆ ಜಾಸ್ತಿ ಆಗಿದೆ, ಗುಡ್ಡ ಕುಸಿತವಾಗ್ತಾ ಇದೆ, ಜನ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಎಲ್ಲಿಗೆ ಹೋಗಬೇಕು ಅಂಥೇಳಿ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇಲ್ಲಿಯ ಜನರು ಪರದಾಡ್ತಾ ಇರೋದನ್ನು ಗಮನಿಸಿದಂತಹ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯ ನಿವಾಸಿಗಳ ಜೊತೆಗೆ ಮಾತನಾಡಿದ್ದಾರೆ. ಅವರ ಆಹ್ವಾನವನ್ನು ಸ್ವೀಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಕಡಲ ನಗರಿ ಮಂಗಳೂರಿನಲ್ಲಂತೂ ವರುಣನ ಅಬ್ಬರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಮಳೆಗೆ ತುಂಬಿ ಹರಿತಾ ಇದೆ ನೀರು. ಅಂದರೆ ಈ ಹೊಳೆ ನೀರು ಜಾಸ್ತಿ ಆಗ್ತಾ ಇರೋದ್ರಿಂದ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೊಳೆಗೆ ಕಾರೊಂದು ಬಿದ್ದಿದೆ. ಕಾರಿನಲ್ಲಿದ್ದಂತಹ 2 ರಕ್ಷಣೆ ಮಾಡಲಾಗಿದೆ. ಕಾರು ನೀರು ಪಾಲಾಗಿರುವಂಥದ್ದು. ಮರದಲ್ಲಿ ಆಸರೆ ಪಡೆದಿದ್ದಂತಹ 2 ರಕ್ಷಣೆ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ಪಳಂಜಿ ಟು ಪಾಂಡ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆ ಕಾರು ಮುಳುಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಕಾರಿನಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮರದ ಸಹಾಯದಿಂದ ಅವರು ಬದುಕುಳಿದಿದ್ದಾರೆ. ಅವರನ್ನು ಈಗ ಸ್ಥಳೀಯರು ರಕ್ಷಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಇಬ್ಬರು ಅದು ಯಾವ ಮೂಲೆಯಲ್ಲಿ ಸಿಗ್ತಿದ್ರೋ ಏನೋ ಗೊತ್ತಿಲ್ಲ. ಅದೃಷ್ಟವಶಾತ್ ಇಬ್ಬರು ಕೂಡ ಬದುಕುಳಿದಿದ್ದಾರೆ. ನದಿಯ ಅಂದರೆ ಈ ನೀರು ಹರಿತಾ ಇದೆಯಲ್ಲ, ಅದರ ಮಧ್ಯೆ ಸಿಲುಕಿದವರನ್ನು ರಕ್ಷಿಸುವಂತಹ ಕೆಲಸ ಕೂಡ ಆಗಿದೆ.